ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಗೆ ಹೆಚ್ಚೆಚ್ಚು ಕಷ್ಟ ಬಂದಾಗ ನಾವು ಕೇಳ್ತೀವಿ, ದೇವ್ರ ಮುಂದೆ ಕೂತ್ಕೊಂಡು ನಾವು ಕೇಳ್ತೀವಿ, ಯಾಕಪ್ಪ ತಂದೆ ನಮಗಿಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ಯಾಕೆ ನಮ್ಮ ಮೇಲೆ ನಿನಗೆ ಕರುಣೆ ಬರ್ತಾ ಇಲ್ಲ, ಏನಕ್ಕೆ ನಮ್ಗೆ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತೀವಿ. ಆಗ ಭಗವಂತ ಹೇಳ್ತಾನೆ, ನಿನಗೆ ಕಷ್ಟ ಕೊಡ್ತಾ ಇರೋದ್ರಿಂದನೇ ನಿನ್ನ ಜೊತೆ ನಾನು ಇರೋಕ್ಕಾಗೋದು, ನಿನ್ನ ಕಷ್ಟದಲ್ಲೂ ಸಹ ನಾನು ನಿನ್ನ ಜೊತೇಲಿ ಇರ್ತೀನಿ. ಈಗ ಯಾವುದೇ ಒಂದು ವಸ್ತು ಮುರಿದು ಹೋದರೆ ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ನಿನ್ನ ಮನಸ್ಸಿನಲ್ಲಿ ನಿನ್ನ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನೀನು ಎಷ್ಟು ಕಷ್ಟದಲ್ಲಿ ಪೆಟ್ಟು ಅನ್ನೋದು ತಿಂತೀಯ, ಎಷ್ಟು ಕಷ್ಟ ಅನುಭವಿಸ್ತೀಯ, ಆವಾಗ ಆ ಕಷ್ಟದಲ್ಲಿ ನಾನಿರ್ತೀನಿ. ಬೆಂಕಿಯಲ್ಲಿ ಕಬ್ಬಣ ಎಷ್ಟು ಬೇಯುತ್ತೋ ಅಷ್ಟೇ ಹದ ಅನ್ನೋದು ಸಹ ಬರುತ್ತೆ. ಆ ಕಬ್ಬಣ ನಾನು ಬೆಂಕಿನಲ್ಲಿ ಬೇಯ್ತಾ ಇದ್ದೀನಲ್ಲ ಅಂತ ನೋವುಪಟ್ಟರೆ ಆ ಕಬ್ಬಣ ಹದ ಅನ್ನೋದು ಬರೋದಿಲ್ಲ, ಒಂದು ವಸ್ತು ರೂಪದಲ್ಲಿ ಆ ಕಬ್ಬಣ ಕಾಣಿಸೋದಿಲ್ಲ. ಬೆಂಕಿನಲ್ಲಿ ಎಷ್ಟು ಬೇಯುತ್ತೋ ಆವಾಗ ಕುಲುಮೆ ತಟ್ಟೋನಿಗೆ ಆವಾಗ ಈಸಿ ಆಗುತ್ತೆ, ಒಂದು ಆಕಾರ ಅನ್ನೋದು ಆ ಕಬ್ಬಣಕ್ಕೆ ಬರುತ್ತೆ. ಭಗವಂತ ನಮ್ಮನ್ನು ಈ ಥರ ಬೆಂಕಿನಲ್ಲಿ ಬೇಯಿಸಿದಾಗಲೇ ನಾವೊಂದು ಶಿಲೆ ಆಗೋದು, ಒಂದು ವಸ್ತುವಾಗಿ ನಾವು ಭೂಮಿ ಮೇಲೆ ನಿಲ್ಲೋವಂಥದ್ದು. ಯಾಕಪ್ಪ ದೇವರೇ ನನಗೆ ಕಷ್ಟ ಕೊಡ್ತಾ ಇದೆಯಾ ಅಂತ ನಾವು ಕೇಳ್ತೀವಿ. ಕಷ್ಟದಲ್ಲಿ ಜಾಸ್ತಿ ಬೆಂದಂಥ ಮನುಷ್ಯನೇ ಮುಂದೆ ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲೋವಂಥದ್ದು. ಅವನಿಗೆ ಕಷ್ಟ ಹೊಸ್ದಾಗಿ ಇರೋದಿಲ್ಲ. ಕಷ್ಟನೇ ಪಟ್ಟವನಿಗೆ ಕಷ್ಟದ ಬೆಲೆ ಗೊತ್ತಿರುತ್ತೆ, ಸುಖದ ಬೆಲೆ ಗೊತ್ತಿರುತ್ತೆ, ಅನ್ನದ ಬೆಲೆ ಗೊತ್ತಿರುತ್ತೆ, ಮಣ್ಣಿನ ಬೆಲೆನೂ ಸಹ ಗೊತ್ತಿರುತ್ತೆ ಅವನಿಗೆ. ಏಕೆ ಅಂತಂದರೆ ಸುಖದಲ್ಲಿರೋನಿಗೆ ಇದು ಯಾವುದು ಅಷ್ಟೇ ಪರಿಚಯ ಇರೋದಿಲ್ಲ, ಕಷ್ಟದ್ದು ಪರಿಚಯ ಇರೋದಿಲ್ಲ, ಅನ್ನದ ಬೆಲೆ ಗೊತ್ತಿರೋದಿಲ್ಲ, ದುಡ್ಡಿನ ಬೆಲೆ ಗೊತ್ತಿರೋದಿಲ್ಲ, ಒಂದು ವಸ್ತು ಬೆಲೆನೂ ಸಹ ಗೊತ್ತಿರೋದಿಲ್ಲ, ಮನುಷ್ಯನ ಬೆಲೆನೂ ಸಹ ಮೊದಲೇ ಗೊತ್ತಿರೋದಿಲ್ಲ. ಭಗವಂತ ಯಾರ ಜೊತೆಯಲ್ಲಿರ್ತಾನೋ ಅವ್ರಿಗೆ ಕಷ್ಟ ಅನ್ನೋದು ಜಾಸ್ತಿ ಬರ್ತಿರುತ್ತೆ. ಏಕೆ ಅಂತಂದರೆ ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಮೊದಲು ಯಾರ ಜೀವನದಲ್ಲಿ ಬರ್ತೀನೋ ಆವಾಗ ನಾನು ಕಷ್ಟ ಅನ್ನೋದು ನಾನು ಕೊಡ್ತೀನಿ, ಆದರೆ ಆ ಕಷ್ಟ ಕೊಡಬೇಕಾದ್ರೂ ನಿಮ್ಮ ಜೊತೆಯಲ್ಲಿರ್ತೀನಿ. ನೀನು ಎಷ್ಟು ಕಷ್ಟ ಅನುಭವಿಸ್ತೀಯೋ ಆ ಕಷ್ಟಕ್ಕೆಲ್ಲ ನಾನು ಫಲ ಅನ್ನೋದು ಸಹ ನಾನು ಕೊಡ್ತೀನಿ ಅಂತ ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಏಕೆ ಅಂತಂದರೆ ನಾವು ನಂಬೋ ದೇವರಾಗಿರ್ಬೋದು, ನನ್ನ ತಂದೆ ರಾಯರಾಗಿರ್ಬೋದು, ಆ ರಾಯರು ಒಬ್ಬರ ಕೈಯಿಂದನೇ ನಮಗೆ ಒಳ್ಳೇದು ಮಾಡೋದು ಸಾಧ್ಯವಾಗೋದಿಲ್ಲ. ಏಕೆ ಅಂತಂದರೆ ಇಡೀ ಬ್ರಹ್ಮಾಂಡನೇ ಆಳೋ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರಲ್ಲ, ಅವ್ರು ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. ಇವತ್ತೇನಾಗಬೇಕು, ನಾಳೆ ಏನಾಗಬೇಕು, ನಾಳೆ ಯಾರ ಕೈಲಿ ನಾವು ಅವಮಾನ ಪಡಬೇಕು, ನಾಳೆ ನಮ್ಮ ಜೀವನ ಹೇಗೆ ಅನ್ನೋದನ್ನೆಲ್ಲ ನಿರ್ಧಾರ ಮಾಡೋನೇ ತಂದೆ ಶ್ರೀಕೃಷ್ಣ ಪರಮಾತ್ಮ. ಅವರು ಹೇಳಿದ್ದಾಗೆ, ಅವ್ರು ಅನುಗ್ರಹ ಮಾಡಿದಾಗೆ ಮಾಡೋ ಅಂಥದ್ದಷ್ಟೇ ನನ್ನ ತಂದೆ ಗುರುರಾಯರು. ಅವರು ಪ್ರೀತಿ ಮಗ. ಹೌದು, ನಾವು ತುಂಬ ಕಷ್ಟ ಅನ್ನೋದು ಅನುಭವಿಸುವಾಗ ತಂದೆ ಶ್ರೀಹರಿ ಹತ್ರ ಹೋಗಿ ಕೇಳ್ತಾರೆ ರಾಯರು, ಬೇಡ ತಂದೆ ಏನಕ್ಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ, ಅವ್ರಿಗೆ ಕಷ್ಟ ನೀವು ಕೊಡಬೇಡಿ, ನೋಡೋಕ್ಕಾಗ್ತಿಲ್ಲ ನಾನು ಅವ್ರ ಮನೇಲಿ ಇದ್ಕೊಂಡು ಅವ್ರು ಪಡೋ ಕಷ್ಟ ನೋಡೋಕ್ಕಾಗ್ತಿಲ್ಲ ತಂದೆ, ನೋವು ಕೊಡಬೇಡಿ ಅಂತ ರಾಯರು ಕೇಳಿದಾಗ, ನೀನು ಚಿಂತೆ ಮಾಡಬೇಡ, ನೀನಿರೋ ಮನೆಯಲ್ಲಿ, ನಿನ್ನನ್ನು ಪೂಜಿಸೋವಂಥ ಮನೆಯಲ್ಲಿ ಕಷ್ಟ ಆಗಲಿ, ಅವ್ರಿಗೇನೋ ಒಂದು ತೊಂದರೆ ಬರೋದಕ್ಕೆ ಮುಂಚೆ ನಾನು ಅಷ್ಟೇ ಅನುಗ್ರಹ ಮಾಡ್ತೀನಿ, ನೀನು ಕಣ್ಣೀರು ಹಾಕ್ಬೇಡ, ನೀನು ನೋವು ಪಡಬೇಡ ಅಂತ ರಾಯರಿಗೆ ಶ್ರೀಹರಿ ಹೇಳ್ತಾರೆ. ಯಾವುದೇ ಒಬ್ಬ ಮನುಷ್ಯ ಕಷ್ಟನ ಜಾಸ್ತಿ ಅನುಭವಿಸ್ತಾನೋ ಅಂಥವನು ದೃಢವಾಗಿ ನಿಲ್ತಾನೆ. ಈಗ ತುಂಬ ದೊಡ್ಡ ಬಿರುಗಾಳಿ ಬಂದಾಗ ಒಂದು ಮರ ಅಳ್ಳಾಡ್ದಿರೋ ಹಾಗೆ ಗಟ್ಟಿಯಾಗಿ ಹೇಗೆ ನಿಲ್ಲುತ್ತೋ ಅದೇ ರೀತಿ ಕಷ್ಟ ಬಂದಾಗ ಅವನು ಸ್ಥಿರವಾಗಿ ಭೂಮಿ ಮೇಲೆ ನಿಲ್ಲೋ ಅಂಥದ್ದು. ಅವನ ಜೊತೇಲಿ ನಾನು ಇರ್ತೀನಿ, ನೀನು ಅನುಗ್ರಹ ಮಾಡು ಅಂತ ತಂದೆ ಶ್ರೀಹರಿ ರಾಘವೇಂದ್ರ ಸ್ವಾಮಿಗೆ ಹೇಳೋವಂಥದ್ದು. ನಾವು ಅಂದ್ಕೋತೀವಿ ಯಾಕೆ ಕಷ್ಟ ಅನ್ನೋದು ನಮಗೆ ಹುಡುಕೊಂಡು ಬರ್ತಿದೆ, ಕಷ್ಟ ನಮಗೆ ಮಾತ್ರ ಬರ್ತಿದೆ, ಮತ್ತು ಕೆಟ್ಟವರು ಚೆನ್ನಾಗೇ ಇದ್ದಾರೆ, ಆರಾಮಾಗಿ ಇದ್ದಾರೆ, ಅವ್ರಿಗೇನು ಕಷ್ಟ ಅನ್ನೋದು ಬರ್ತಾನೆ ಇಲ್ವಲ್ಲ ಅಂತ ನಾವು ಅಂದ್ಕೋತೀವಿ. ಅಂಥವ್ರಿಗೂ ಸಹ ಒಂದಲ್ಲ ಒಂದು ದಿವಸ ಕಷ್ಟ ಅನ್ನೋದು ಬರ್ತಿರುತ್ತೆ. ಏಕೆ ಅಂತಂದರೆ ನಾವು ಕಷ್ಟದಲ್ಲಿದ್ದಾಗಲೇ ನಮ್ಮ ಸುತ್ತಮುತ್ತ ಏನು ನಡೀತಿದೆ, ದೇವ್ರ ಬಗ್ಗೆ ಆಗಿರ್ಬೋದು, ಕಷ್ಟದ ಬಗ್ಗೆ ಆಗಿರ್ಬೋದು, ಆಳವಾಗಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಸುಖದಲ್ಲಿರೋನು ಯಾವುದು ಅಷ್ಟೇ ಅವ್ರ ಕಣ್ಣಿಗೆ ಕಾಣೋದಿಲ್ಲ, ಆಳವಾಗಿ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಏಕೆ ಅಂತಂದರೆ ಅವ್ರ ಹತ್ರ ದುಡ್ಡಿರುತ್ತೆ,
ಹಣಕಾಸು ಇರುತ್ತೆ, ಯೋಚನೆ ಮಾಡೋಷ್ಟು ಶಕ್ತಿ ಇರೋದಿಲ್ಲ. ಅವ್ರಿಗೇನು ನನ್ನ ದುಡ್ಡಿದೆ, ನನ್ನ ಜೀವನ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ, ದೇವ್ರು ನನಗೆ ಕಷ್ಟ ಕೊಟ್ಟಿಲ್ಲ ಅನ್ನೋ ಥರನೇ ಇರ್ತಾರೆ. ಕಷ್ಟದಲ್ಲಿರೋನಿಗೆ ಇದೆಲ್ಲ ಪ್ರಪಂಚದಲ್ಲಿರೋ ಪ್ರತಿಯೊಂದು ಸಹ ಪರಿಚಯ ಮಾಡಿ ಕೊಡ್ತಾನೆ ಭಗವಂತ. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಕಷ್ಟ ಬರ್ತಿದೆಯಾ, ನಮ್ಮ ಜೊತೆ ದೇವರಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ರಾಯರಿರೋ ಅಂಥ ಮನೆಗಳಲ್ಲಿ ಕಷ್ಟ ಆಗಲಿ, ಕಾರ್ಪಣ್ಯ ಆಗಲಿ, ಕಣ್ಣೀರಾಗಲಿ, ಹಸಿವಾಗಲಿ ಇರೋದಿಲ್ಲ. ಅವ್ರ ಹಸಿವು ತಡ್ಕೊಂಡಾಗೆ, ಅವ್ರ ಕಷ್ಟ ಅನುಭವಿಸ್ದಾಗೆ, ಅವರು ಅವಮಾನ ಅನುಭವಿಸ್ದಾಗೆ ಅವರಿರೋ ಮನೆಯಲ್ಲಿ ನಮ್ಗಳಿಗೆ ರಾಯರು ಕೊಡೋದಿಲ್ಲ. ಏಕೆಂದರೆ ಅವರು ಅನುಭವಿಸಿರ್ತಾರಲ್ಲ, 4-5 ವರ್ಷ ಕಷ್ಟ ಅನುಭವಿಸಿರ್ತಾರೆ, ಹಸಿವು ಅನುಭವಿಸಿರ್ತಾರೆ. ಆ ಹಸಿವಿನ ಬೆಲೆ ಏನು ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಸುಖ ಬಂದಾಗ ನಾವು ಅನುಭವಿಸ್ಬೋದು, ಚೆನ್ನಾಗೂ ಸಹ ಇರ್ಬೋದು. ಆದರೆ ಕಷ್ಟ ಬಂದಾಗ ನಮಗೆ ತಡ್ಕೊಳಕ್ಕಾಗೋದಿಲ್ಲ ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಹಂಗಾಗಿ ರಾಯರು ಯಾರಿಗೂ ಅಷ್ಟೇ ಕಷ್ಟ ಅನ್ನೋದನ್ನು ಜಾಸ್ತಿ ಕೊಡೋದಿಲ್ಲ. ಕಷ್ಟ ಕೊಡೋದು ಯಾರು? ನಾವು ಮಾಡಿದಂಥ ಪಾಪ ಕರ್ಮಕ್ಕೆ ಭಗವಂತ ಶ್ರೀಹರಿ ಕಷ್ಟ ಅನ್ನೋದು ಕೊಡ್ತಿರ್ತಾರೆ. ಅದು ಅವರೇ ಕೊಡ್ತಿರ್ಬೋದು, ಇಲ್ಲ ನಾವು ಮಾಡೋ ಕೆಲಸದಲ್ಲಿ ಒಂದು ಕಷ್ಟ ಬರೋದಾಗಿರ್ಬೋದು, ಇಲ್ಲ ನಾವು ತುಂಬ ಯಾರನ್ನ ಇಷ್ಟಪಡ್ತೀವಿ, ತುಂಬ ಹತ್ರದಿಂದ ಸಂಬಂಧನ ಹೇಗೆ ನೋಡ್ತೀವೋ ಆ ಸಂಬಂಧದಿಂದ ಆಗಿರ್ಬೋದು. ಇದೆಲ್ಲರಿಂದನೂ ಅಷ್ಟೇ ನಮಗೆ ಕಷ್ಟ ಅನ್ನೋದು ಸಹ ಬರ್ತಿರುತ್ತೆ. ನಾವು ಇದನ್ನು ಯೋಚನೆ ಮಾಡೋದಿಲ್ಲ. ಅವ್ರು ಕಷ್ಟ ಕೊಟ್ರಲ್ಲ, ಇವ್ರು ಕಷ್ಟ ಕೊಟ್ರಲ್ಲ ಅಂತೀವಿ. ಹೌದು, ಅವ್ರು ಕಷ್ಟ ಕೊಟ್ಟಿದ್ರಿಂದನೇ ನೀವು ಮುಂದೆ ಬರೋದಕ್ಕೆ ದಾರಿ ಮಾಡಿಕೊಡ್ತಾರೆ ಭಗವಂತ. ನೀನು ಅವರು ಕಷ್ಟ ಕೊಟ್ಟರು ಅಂತಲೇ ಅವ್ರ ಕಣ್ಣೆದುರುಗಡೆನೆ ಅವ್ರ ಮುಂದೆನೇ ನೀನು ಬೆಳೆದು ತೋರಿಸ್ತೀಯ, ಬದುಕಿ ತೋರಿಸ್ತೀಯ ಅಂತಲೇ ಆಡ್ಕೊಳ್ಳೋರು ಎದುರುಗಡೆ ನಿಮ್ಮನ್ನು ಮೇಲಕ್ಕೆ ತೊಗೊಂಡು ಬರೋ ಅಂಥದ್ದು. ಇವತ್ತು ನಿಮ್ಮನ್ನು ಆಡ್ಕೋತಾರ, ನಿಮ್ಮ ಪರಿಸ್ಥಿತಿ ನೋಡಿ ಆಡ್ಕೋತಾರ, ಅವ್ರ ಎದುರುಗಡೆನೇ ನೀವು ಎತ್ತರಕ್ಕೆ ಬೆಳೆಸ್ತಾನೆ ಭಗವಂತ. ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ತಂದೆ ಶ್ರೀಕೃಷ್ಣ ಇರೋವಂಥ ಜಾಗ ಯಾವುದೂ ಇಲ್ದಂಗಿರೋದಿಲ್ಲ. ಎಲ್ಲ ಕಡೆಯೂ ತಂದೆ ಶ್ರೀಕೃಷ್ಣ ಇರ್ತಾರೆ. ಆದರೆ ರಾಯರನ್ನ ನಾವು ಪೂಜೆ ಮಾಡಿದ್ರೆ ರಾಯರು ನಮ್ಮ ಮನೆಗೆ ಬರೋವಂಥದ್ದು. ಇನ್ನು ಕಷ್ಟ ಇರೋ ಮನೆಗೆ ರಾಯರು ಹೋಗೋದಕ್ಕೆ ಅಂತಲೇ ಸೂಚನೆ ಕೊಟ್ಟು ಹೋಗ್ತಾರೆ ಅವ್ರ ಮನೆಗೆ, ರಾಯರು ಅವ್ರ ಮನಸ್ಸಿನಲ್ಲಿ ಬರೋದಕ್ಕೆ. ಆದರೆ ತಂದೆ ಶ್ರೀಕೃಷ್ಣ ಆ ಥರ ಅಲ್ಲ. ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಪ್ರಾಣಿ ಪಕ್ಷಿನಲ್ಲೂ, ಮರ ಗಿಡಗಳಲ್ಲೂ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ. ಏಕೆಂದರೆ ಇಡೀ ಬ್ರಹ್ಮಾಂಡನೇ ಆಳೋ ಶ್ರೀಹರಿ ಅಲ್ವಾ. ಹಂಗಾಗಿ ನಾವು ಬಿಡೋ ಉಸಿರಲ್ಲಾಗಿರ್ಬೋದು, ಇಲ್ಲ ನಮ್ಮಿಂದ ಉಸಿರು ಹೊರಗಡೆ ಹೋಗುತ್ತಲ್ಲ ಅದರಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಶ್ರೀಕೃಷ್ಣ ಇರ್ತಾರೆ. ಅವ್ರು ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. ನಾವು ಶ್ರೀಕೃಷ್ಣನ ಜಾಸ್ತಿ ನಾವು ನೆನೆಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಏಕೆಂತಂದರೆ ಶ್ರೀಕೃಷ್ಣನ ಪಾತ್ರ ನಮಗೆ ಜೀವನದಲ್ಲಿ ಸಾಕಷ್ಟು ಇದೆ. ನಾವು ಹುಟ್ಟಿದಾಗಿಂದ ನಮ್ಮ ಜೀವ ಈ ದೇಹ ಬಿಟ್ಟು ಹೋಗೋ ತನಕನೂ ಶ್ರೀಕೃಷ್ಣನ ಪಾತ್ರ ಅತಿ ಮುಖ್ಯವಾದಂಥ ಪಾತ್ರ. ಅವರು ಕಷ್ಟ ಕೊಟ್ಟಾಗ ಆ ಕಷ್ಟದಿಂದ ಸುಖ ಅನ್ನೋದು ಕೊಡ್ತಾರೆ. ಏಕೆ ಅಂತಂದರೆ ನಾವು ಜೀವನದಲ್ಲಿ ಏನೋ ಒಂದು ತಪ್ಪು ಮಾಡಿರ್ಬೋದು, ಇಲ್ಲ ಹಿಂದಿನ ಜನ್ಮದಲ್ಲಿ ಏನಾದರೂ ಒಂದು ಪಾಪ ಕರ್ಮ ಮಾಡಿರ್ಬೋದು. ಆ ಕರ್ಮ ತೀರಿಸೋದಕ್ಕೆ ಅಂತಲೇ ನಮ್ಮನ್ನ ಇವಾಗ ಭೂಮಿ ಮೇಲೆ ಕಳಿಸಿರ್ತಾರೆ. ನಾವು ಅಲ್ಲಿ ಒಳ್ಳೇದನ್ನು ಮಾಡೋದು ಬಿಟ್ಟು ಬರೀ ಕೆಟ್ಟದ್ದೇ ಮಾಡ್ತಾ ಹೋಗ್ತಿದ್ದಾಗ ಆವಾಗ ಜೀವನದಲ್ಲಿ ಜಾಸ್ತಿ ಕಷ್ಟ ಅನ್ನೋದು ಕೊಡ್ತಾರೆ. ನೀನು ಹೋದ ಜನ್ಮದಲ್ಲೂ ಅಷ್ಟೇ ಪಾಪ ಅನ್ನೋದು ಮಾಡಿದೆ, ನೀನು ಆ ಪಾಪ ಕಳೀಲಿ ಅಂತ ಈ ಜನ್ಮ ಕೊಟ್ಟರೆ ಈ ಜನ್ಮದಲ್ಲಿ ಅದೇ ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಅವಾಗ ಜೀವನದಲ್ಲೇ ಜಾಸ್ತಿ ಕಷ್ಟ ಕೊಡೋವಂಥದ್ದು. ನಿನಗೆ ಅಲ್ಲಿ ಯಮಲೋಕದಲ್ಲಿ ಕಷ್ಟ ಕೊಡೋದಲ್ಲ, ನಿನಗೆ ಬದುಕಿನಲ್ಲೇ, ನಿನಗೆ ದೇಹದಲ್ಲಿ ಜೀವ ಇರುವಾಗಲೇ ನಿನಗೆ ಕಷ್ಟ ಕೊಡ್ತೀನಿ ಅಂತ ದೇವ್ರುಗಳು ನಮ್ಮ ಜೊತೆಲಿ ಇದ್ಕೊಂಡು ಈ ಥರ ಎಲ್ಲ ನಮಗೆ ಕಷ್ಟ ಕೊಡ್ತಿರ್ತಾರೆ. ನಮಗೆ ಅದು ಅರ್ಥ ಆಗೋದಿಲ್ಲ. ಏಕೆ ಅಂತಂದರೆ ದೇವ್ರ ಬಗ್ಗೆ ಆಗಲಿ, ಇಲ್ಲ ಒಬ್ಬ ಮನುಷ್ಯನ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ಇಲ್ಲ ಗರುಡ ಪುರಾಣದ ಬಗ್ಗೆ ಆಗಲಿ ನಾವು ತಿಳ್ಕೊಂಡಾಗ ಈ ಸತ್ಯಗಳೆಲ್ಲ ನಮಗೆ ಗೊತ್ತಾಗ್ತವೆ. ಇಷ್ಟು ವರ್ಷ ನಮಗೆ ಈ ಸತ್ಯ ಅನ್ನೋದು ಸಹ ಗೊತ್ತಿರಲಿಲ್ಲ. ಏಕೆ ಅಂತಂದರೆ ನಮಗೆ ತಿಳಿಸಿ ಹೇಳೋ ಅಂಥವ್ರು ಯಾರೂ ಸಹ ಇರಲಿಲ್ಲ. ಹಂಗಾಗಿ ಹಿಂದೆ ಎಲ್ಲ ನಮಗೆ ಕಷ್ಟ ಇತ್ತು, ನಮ್ಮ ಬಡತನ ಇತ್ತು. ಆ ಬಡತನದಲ್ಲೇ ನಾವು ಜೀವನ ಅನ್ನೋದು ಕಳೀತಿದ್ವಿ. ಆವಾಗ ಇದನ್ನೆಲ್ಲ ನಮ್ಮ ತಲೆಗೆ ಹಾಕೊಳ್ಳೋಷ್ಟು ನಮಗೆ ಅರಿವು ಇರಲಿಲ್ಲ, ಟೈಮು ಸಹ ನಮ್ಗೆ ಅವಾಗ ಇರಲಿಲ್ಲ. ಏಕೆಂದರೆ ಒಬ್ಬ ಮನುಷ್ಯ ತಪ್ಪು ಮಾಡೋದಕ್ಕಿಂತ ಮುಂಚೆ ಗರುಡ ಪುರಾಣನ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ರೆ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡೋದಿಲ್ಲ. ಏಕೆ ಅಂತಂದರೆ ಇಲ್ಲಿ ನಾವು ಕಷ್ಟ ಅನುಭವಿಸೋದಲ್ಲ, ಮುಂದೆ ಇದೆ ನಮಗೆ ನರಕ. ಎಂತೆಂಥ ನರಕ ಇದೆ ಅಂತಂದರೆ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಕೆಲವ್ರು ಹೇಳ್ಬೋದು ನಮ್ಮ ದೇಹದಲ್ಲಿ ಉಸಿರು ಅನ್ನೋದಿರುತ್ತಾ, ದೇಹ ಇರುತ್ತಾ, ಅವ್ರು ಕೊಡೋ ನೋವು ನಾವು ತಡ್ಕೊಂಡ್ರೆ ನೋವಾಗುತ್ತಾ, ನಮಗೇನು ಗೊತ್ತಾಗೋದಿಲ್ಲ, ಇಲ್ಲಿ ಅಷ್ಟೇ ಗೊತ್ತಾಗೋದು ಅಂತ. ಏಕೆಂತಂದರೆ
ಅಲ್ಲಿಗೆ ಹೋದ್ಮೇಲೆ ನೋವೆಷ್ಟು, ನಲಿವೆಷ್ಟು, ಸುಖ ಎಷ್ಟು ಅನ್ನೋದು ಸಹ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ನಾವು ಅಲ್ಲಿಗೆ ಹೋದ್ಮೇಲೆ ನಮಗೇನು ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಮೇಲೆ ಮಾಡಬಾರ್ದಂಥ ಪಾಪ ಕರ್ಮ ಮಾಡ್ತೀವಿ. ಬೇರೆಯವ್ರಿಗೆ ಹೊಟ್ಟೆ ಉರಿಸ್ತೀವಿ, ಬೇರೆಯವ್ರ ಸೊತ್ತು ಕಿತ್ಕೊಂಡು ತಿಂತೀವಿ. ಒಬ್ಬ ಮನುಷ್ಯನಿಗೆ ಕೊಡಬಾರ್ದು ಕಷ್ಟ ಅನ್ನೋದು ಸಹ ನಾವು ಕೊಡ್ತೀವಿ. ಏಕೆ ಅಂತಂದರೆ ಆ ಕಷ್ಟದ ಅರಿವು ನಮಗಿರೋದಿಲ್ಲ. ಹಂಗಾಗಿ ಬೇರೆಯವ್ರು ಕಷ್ಟ ಕೊಟ್ಟು ತಮಾಷೆ ನೋಡೋ ಅಂಥವ್ರಿಗೆ, ಬೇರೆಯವ್ರು ಕಣ್ಣೀರು ಹಾಕ್ಸಿ ತಮಾಷೆ ನೋಡೋ ಅಂಥವ್ರಿಗೆ, ಬೇರೆಯವರು ತಿನ್ನೋ ಅನ್ನ ಕಿತ್ಕೊಂಡು ತಮಾಷೆ ನೋಡೋ ಅಂಥವ್ರಿಗೆ, ಇವ್ರಿಗೆಲ್ಲ ಒಂದು ಸತಿ ಭಗವಂತ ಗರುಡ ಪುರಾಣದ ಬಗ್ಗೆ ತಿಳಿಸ್ಬೇಕು. ಅವರು ತಿಳ್ಕೋಬೇಕು. ತಿಳ್ಕೊಂಡಾಗಲೇ ಒಬ್ಬ ಮನುಷ್ಯನಿಗೆ ಕಷ್ಟ ಕೊಡೋಕ್ಕಾಗೋದಿಲ್ಲ. ಕಷ್ಟ ಕೊಡೋದಿರಲಿ, ಅವನು ಯೋಚನೆ ಮಾಡೋದಕ್ಕೂ ಸಹ ಹೋಗೋದಿಲ್ಲ. ಏಕೆ ಅಂತಂದರೆ ಒಂದು ಪ್ರಾಣಿ ಪಕ್ಷಿಗಾಗಿರ್ಬೋದು, ಇಲ್ಲ ಒಂದು ಮರ ಗಿಡಕ್ಕಾಗಿರ್ಬೋದು, ಯಾರಿಗೂ ಅಷ್ಟೇ ತೊಂದರೆ ಅನ್ನೋದು ಕೊಡೋದಿಲ್ಲ. ನಾವು ಉಸಿರನ್ನ ಬಿಟ್ಟು ಉಸಿರು ತೆಕ್ಕೊಂಡ್ರೂ ಸಹ ಅದು ಒಂದು ತಪ್ಪೇನೆ. ಒಬ್ಬ ಮನುಷ್ಯನ್ನ ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಅಷ್ಟೇ ಅದು ತಪ್ಪೇನೆ. ಒಬ್ಬ ಮನುಷ್ಯನ ನಾವು ಕೆಟ್ಟದ್ದು ಮಾಡಬೇಕು ಅಂತಲೇ ಏನಿಲ್ಲ, ಮನಸ್ಸಿನಲ್ಲಿ ಕೆಟ್ಟದ್ದು ಬಯಸಿದ್ರು ಅಷ್ಟೇ ಅದು ತಪ್ಪೇನೆ. ಈ ಥರ ಎಲ್ಲ ಗರುಡ ಪುರಾಣದಲ್ಲಿ ಉಲ್ಲೇಖ ಅನ್ನೋದು ಮಾಡಿದ್ದಾರೆ. ನಾವು ಜೀವನದಲ್ಲಿ ಒಂದು ಸತಿನಾದರೂ ಗರುಡ ಪುರಾಣ ಓದಿ ನಾವು ತಿಳ್ಕೊಂಡ್ರೆ ಕಷ್ಟದ ಅರಿವು ನಮಗೆ ಗೊತ್ತಾಗುತ್ತೆ. ಅಲ್ಲಿ ಕೊಡೋ ಕಷ್ಟ ಏನು ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಒಂದು ಸತಿ ನಾವು ಗರುಡ ಪುರಾಣನ ತಿಳ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ನರಕದ್ದು ಬೆಲೆ ಏನು, ಅಲ್ಲಿ ಪಡೋ ಕಷ್ಟ ಏನು, ಈ ಥರ ಎಲ್ಲ ಇರುತ್ತಾ ಅನ್ನೋದು ಸಹ ಒಂದು ಸತಿ ನಮಗೆ ಪರಿಚಯ ಮಾಡಿಕೊಡ್ತಾರೆ ಗರುಡ ಪುರಾಣದಲ್ಲಿ. ನಾವು ಅದಕ್ಕೆ ತಿಳ್ಕೊಬೇಕಾದಂಥದ್ದು ಗರುಡ ಪುರಾಣದಲ್ಲಿ ಸಾಕಷ್ಟು ಇದೆ. ಇವಾಗಿನ ಮಕ್ಕಳಿಗೆ ಅದನ್ನು ಮೊದಲದಾಗಿ ನಾವು ಇದನ್ನೆಲ್ಲ ತಿಳಿಸ್ಕೊಡ್ಬೇಕು. ಗರುಡ ಪುರಾಣದ ಬಗ್ಗೆ ಅವ್ರಿಗೆ ಎಚ್ಚರ ಅನ್ನೋದು ಕೊಡಬೇಕು, ಓದಬೇಕು ಅವರು. ಈಗ ಮಕ್ಕಳಿಗೆಲ್ಲ ಓದೋಕ್ಕೆ ಬಂದೇ ಬರುತ್ತಲ್ಲ, ಹಂಗಾಗಿ ಗರುಡ ಪುರಾಣದ ಬಗ್ಗೆ ತಿಳಿಸ್ಕೊಟ್ರೆ, ಇಲ್ಲ ಓದೋದಕ್ಕೆ ಅಂತ ಅವ್ರಿಗೆ ಆ ಬುಕ್ಕು ತಂದು ಕೊಟ್ಟರೆ ಅವ್ರು ಓದ್ತಾರೆ, ತಿಳ್ಕೊತಾರಲ್ಲ, ಆವಾಗ ಮಕ್ಕಳು ತಪ್ಪು ಮಾಡೋದಿಲ್ಲ. ಏಕೆ ಅಂತಂದರೆ ನಮಗೆ ಇವಾಗ ಅರ್ಧ ವಯಸ್ಸಾಗೋಗಿದೆ, ನಾವು ಸಾಕಷ್ಟು ತಪ್ಪು ಅನ್ನೋದು ಮಾಡಿಬಿಟ್ಟಿದ್ದೀವಿ, ಕರ್ಮನೂ ಮಾಡಿದ್ದೀವಿ. ಏಕೆ ಅಂತಂದರೆ ಗರುಡ ಪುರಾಣದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಹಲವಾರು ತಪ್ಪು ಅನ್ನೋದು ಮಾಡಿಬಿಟ್ಟಿದ್ದೀವಿ, ಪಾಪ ಕರ್ಮನ ಸಾಕಷ್ಟು ಮಾಡಿದ್ದೀವಿ ನಾವು. ಆದರೆ ನಮ್ಮ ಮಕ್ಕಳಾದರೂ ಜೀವನದಲ್ಲಿ ಚೆನ್ನಾಗಿರಲಿ, ಅವರು ತಪ್ಪು ಮಾಡದಿರೋ ಹಾಗೆ ಸತ್ಯ ಧರ್ಮ ದಾರಿನಲ್ಲಿ ನಡೀಲಿ. ಅವು ತಿನ್ನೋಕ್ಕಿಲ್ಲ ಅಂದರೂ ಬೇರೆಯವರು ಹೊಟ್ಟೆಗೆ ಅನ್ನ ಹಾಕಿ ಅವ್ರು ನೀರು ಕುಡ್ಕೊಂಡಿದ್ರು ಪರವಾಗಿಲ್ಲ, ಅವರು ಒಂದು ಧರ್ಮದಿಂದ ನಡೀಲಿ ಅಂತ ನಾವು ಗರುಡ ಪುರಾಣದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನಮ್ಮ ಕರ್ಮ ನಾವು ಈ ಥರ ಎಲ್ಲ ಅನುಭವಿಸ್ತಾ ಇದ್ದೀವಿ ಕಷ್ಟ ಅನ್ನೋದನ್ನು. ನಮ್ಮ ಮಕ್ಕಳು ಏನು ಮಾಡಿದ್ದಾರೆ, ಮಕ್ಕಳನ್ನ ಒಂದು ಸಸಿ ಇದ್ದಾಗೆ ನಾವು ಬೆಳೆಸ್ತೀವಿ. ನಾವು ಒಂದು ಸಸಿನ ನಾವು ಹೇಗೆ ಬೆಳೆಸ್ತೀವೋ ಅದೇ ರೀತಿ ಬೆಳೀತಾ ಹೋಗ್ತಿರುತ್ತೆ. ಒಂದು ಸಸಿ ಹಾಕ್ತೀವಿ ನಾವು, ಅದು ಸರಿಯಾಗಿ ನಾವು ಪಾಲನೆ ಮಾಡಲಿಲ್ಲ ಅಂದರೆ, ಗೊಬ್ಬರ ನೀರು ಹಾಕಲಿಲ್ಲ ಅಂದರೆ, ಸರಿಯಾಗಿ ಸ್ಟ್ರೈಟಾಗಿ ಒಂದು ದೆಬ್ಬೆ ಕಟ್ಟಿ ಅದು ಬೆಳೆಸ್ತಿಲ್ಲ ಅಂದರೆ ಅದು ಹೆಂಗೆ ಬೇಕು ಹಂಗೆ ಬೆಳ್ಕೊಳ್ತಾ ಹೋಗ್ತಿರುತ್ತೆ. ಆವಾಗ ದೊಡ್ಡದಾದ್ಮೇಲೆ ಅದನ್ನು ಬಗ್ಸೋದಕ್ಕಾಗೋದಿಲ್ಲ ನಾವು. ಅದೇ ರೀತಿಯೇ ಮಕ್ಕಳು ಅಷ್ಟೇ, ಚಿಕ್ಕದ್ರಲ್ಲಿರುವಾಗ ನಾವು ಬೆಳಿತೀವಿ, ನಾವು ಹೇಗೆ ಜೀವನ ಮಾಡ್ತೀವಿ, ಒಬ್ರಿಗೆ ಮೋಸ ಮಾಡ್ತೀವೋ ಒಬ್ರಿಗೆ ಒಳ್ಳೇದು ಮಾಡ್ತೀವೋ, ಇದನ್ನೆಲ್ಲನೂ ಅಷ್ಟೇ ನಮ್ಮ ಮಕ್ಕಳು ನೋಡಿ ಬೆಳೀತಾ ಹೋಗ್ತಿರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ಪ್ರಕೃತಿ ನಿಯಮ. ಈಗ ಒಬ್ಬರು ನೋಡಿ ಒಬ್ಬರು ಕಲಿಯೋಂಥದ್ದು. ಈಗ ನಮ್ಮ ಅನುಸರಣೆ ನೋಡಿ ನಮ್ಮ ಮಕ್ಕಳು ಕಲಿಯೋಂಥದ್ದು. ಅದಕ್ಕೋಸ್ಕರ ನಮ್ಮ ಮಕ್ಕಳ ಹತ್ರ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಬೆಳೆಸ್ಬೇಕು, ಆ ರೀತಿ ನಾವು ಬೆಳೆಸ್ತಾ ಹೋದರೆ ನಮ್ಮ ಕಣ್ಣೆದುರುಗಡೆ ನಮ್ಮ ಮಕ್ಕಳು ಕಷ್ಟ ಅನುಭವಿಸೋದು ನಾವು ನೋಡೋಕ್ಕಾಗೋದಿಲ್ಲ. ನಾವು ಪಾಪ ಕರ್ಮ ಅನ್ನೋದು ಸಾಕಷ್ಟು ಮಾಡಿದ್ದೀವಿ, ಈಗ ಅನುಭವಿಸ್ತಾನೂ ಇದ್ದೀವಿ. ನಾವು ರಾಯರ ಮುಂದೆ ಕುತ್ಕೊಂಡು ಕೇಳ್ತೀವಿ, ಏನಕ್ಕೆ ನನಗೆ ಕಷ್ಟ ಕೊಡ್ತಾ ಇದೀಯಾ ಅಂತ. ಕಷ್ಟ ಕೊಡೋದ್ರಿಂದ ಸುಖನೂ ಅನ್ನೋದು ಇಟ್ಟಿರ್ತಾರೆ. ಕಬ್ಬನ್ನ ಬೆಂಕಿನಲ್ಲಿ ಬೆಂದಾಗೆ ನಾವು ಜೀವನದಲ್ಲಿ ಕಷ್ಟ ಅನ್ನೋದು ಅನುಭವಿಸ್ದಾಗಲೇ ಒಂದು ಹದ ಅನ್ನೋದು ಬರೋದು. ನಮಗೆ ಜೀವನದಲ್ಲಿ ಒಂದು ನೆಲೆಯಾಗಿ ನಿಲ್ಲೋ ಅಂಥದ್ದು. ಈಗ ಒಂದು ಮರ ತುಂಬ ಜೋರಾಗಿ ಬಿರುಗಾಳಿ ಬಂದಾಗ ಹೇಗೆ ಆ ಗಾಳಿ ಎಲ್ಲ ತಡ್ಕೊಳ್ಳುತ್ತೋ ಅದೇ ರೀತಿಯೇ ನಾವು ಕಷ್ಟ ಬಂದಾಗ ತಡ್ಕೊಳ್ಳೋದಕ್ಕೆ ದೇವರು ನಮಗೆ ಪರೀಕ್ಷೆ ಮಾಡ್ತಾರೆ. ನಾವು ಇಷ್ಟನ್ನು ಅರ್ಥ ಮಾಡ್ಕೊತಾ ಹೋಗಬೇಕು. ದೇವರು ಏನು ಕಷ್ಟ ಕೊಡ್ತೀಯ ಅಂತ ನಾವು ದೇವ್ರ ಮುಂದೆ ಕೂತ್ಕೊಂಡು ಕೇಳೋ ಅಂಥದ್ದಲ್ಲ. ದೇವರು ಕಷ್ಟ ಕೊಡೋದಕ್ಕೆ ಅಂತಲೇ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿರೋರಲ್ಲಿ ಕೆಲವರು ಒಬ್ಬರು ಈ ಥರ ಎಲ್ಲ ನೋವು ತಿನ್ನುವಾಗ ರಾಯರು ನೋಡೋದಿಲ್ಲ. ರಾಯರು ತುಂಬ ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ. ನಾನಿರೋ ಮನೆಯಲ್ಲಿ ಎಷ್ಟೆಲ್ಲ ನೋವು ತಿಂತಿದ್ದಾರೆ ಅಂತ ಶ್ರೀಹರಿ ಹತ್ರ ಹೋಗಿ ಕೇಳಿದಾಗ
ತಂದೆ ಶ್ರೀಹರಿ ಹೇಳ್ತಾರೆ, ಅವ್ರು ಮಾಡಿದ ಪಾಪ ಕರ್ಮಕ್ಕೆ ಬೆಲೆ ಅನ್ನೋದು ಅವ್ರು ಕಟ್ಟಲೇಬೇಕು, ಕಷ್ಟ ಅನುಭವಿಸ್ಬೇಕು. ಆ ಕಷ್ಟ ಕೊಡಬೇಕಾದ್ರೂ ನಾನು ಅವ್ರ ಜೊತೆಯಲ್ಲಿರ್ತೀನಿ. ಅವ್ರಿಗೆ ಕೆಟ್ಟದ್ದು ಮಾಡೋದು ಬಿಡೋದಿಲ್ಲ. ಅವರು ಪಾಪ ಕರ್ಮನ ತೀರ್ಸೋದು ಬಿಟ್ಟು ಇನ್ನಷ್ಟು ಪಾಪ ಕರ್ಮ ಮಾಡ್ತಾ ಹೋದರೆ ಆವಾಗ ಕ್ಷಮೆ ಅನ್ನೋದು ಇರೋದಿಲ್ಲ. ನೀನೇ ಅಲ್ಲ, ಯಾರು ಸಹ ಅನುಗ್ರಹ ಮಾಡೋದಕ್ಕೂ ನಾನು ಒಳ್ಳೇದು ಮಾಡೋದಿಲ್ಲ ಅಂತ ತಂದೆ ಶ್ರೀಹರಿ ಹೇಳ್ತಾರೆ. ಯಾಕಪ್ಪ ಶ್ರೀಕೃಷ್ಣ ಇಷ್ಟನ್ನೆಲ್ಲ ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯ ಹುಟ್ಟಿತವಿಂದ ಸಾಯೋ ತನಕನೂ ಅಷ್ಟೇ ಶ್ರೀಕೃಷ್ಣ ಅವ್ರ ಜೀವನದಲ್ಲಿ ಆಟ ಆಡೋ ಅಂಥದ್ದು. ಒಳ್ಳೇದು ಮಾಡೋಕ್ಕೂ ಮಾಡ್ತಾರೆ, ಕೆಟ್ಟದ್ದು ಮಾಡೋಕ್ಕೂ ಮಾಡ್ತಾರೆ ಶ್ರೀಕೃಷ್ಣ. ನಾವು ಬಿಡೋ ಉಸಿರಿಂದ ಆಗಿರ್ಬೋದು, ಈ ಉಸಿರು ದೇಹ ಬಿಟ್ಟು ಹೋಗೋದ್ರಲ್ಲಾಗಿರ್ಬೋದು, ಎಲ್ಲದರಿಂದನೂ ತಂದೆ ಶ್ರೀಕೃಷ್ಣನ ಪಾತ್ರ ಇದ್ದೇ ಇರುತ್ತೆ. ಶ್ರೀಕೃಷ್ಣ ಆಡಿಸ್ದಾಗೆ ಹಾಡೋ ಅವ್ರ ಕೈಗೊಂಬೆ ನಾವು. ಅವರು ಕಷ್ಟ ಕೊಟ್ಟಿನೂ ನೋಡ್ತಾರೆ, ಸುಖ ಕೊಟ್ಟಿನೂ ನೋಡ್ತಾರೆ. ಸುಖದಲ್ಲಿ ಹೇಗಿರ್ತೀಯ ನೀನು, ಯಾವ ಥರ ನೀನು ಜನನ ನೋಡ್ತೀಯ, ಒಬ್ಬ ಮನುಷ್ಯನ ನೀನು ದುಡ್ಡು ಬಂದಾಗ ಯಾವ ರೀತಿ ಕೆಳಗಡೆ ನೀನು ನೋಡ್ತೀಯ, ಆವಾಗ ನಿನಗೆ ತಕ್ಕ ಪಾಠ ಅನ್ನೋದು ನಾನು ಕಲಿಸ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಇನ್ನು ಒಳ್ಳೆಯವರು ಒಳ್ಳೆತನನೇ ಮಾಡ್ತಿರ್ತಾರೆ, ದಾನ ಧರ್ಮ ಮಾಡ್ತಿರ್ತಾರೆ, ಸತ್ಯನೇ ಮಾತಾಡ್ತಾರೆ, ಸತ್ಯ ದಾರಿನಲ್ಲಿ ಹೋಗ್ತಿರ್ತಾರೆ. ಅಂಥವ್ರಿಗೆ ಸದಾಕಾಲ ಶ್ರೀಕೃಷ್ಣ ಅವ್ರಿಗೆ ಆಶ್ರಯವಾಗಿ ಇರ್ತಾರೆ, ಒಂದು ನೆರಳಾಗಿ ಇರ್ತಾರೆ. ಅವು ದೇವ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಜನಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಗುರು ಹಿರಿಯರ ಬಗ್ಗೆ ಆಗಿರ್ಬೋದು, ಒಳ್ಳೆಯದು ಕೆಟ್ಟದ ಬಗ್ಗೆ ಆಗಿರ್ಬೋದು. ಹೆಚ್ಚಾಗಿ ನಾವು ತಿಳ್ಕೊಂಡಾಗ ಇದೆಲ್ಲ ಕಷ್ಟ ಅನ್ನೋದು ನಮ್ಮ ಹತ್ರ ಬರೋದಿಲ್ಲ. ತಂದೆ ಶ್ರೀಕೃಷ್ಣ ನಮ್ಮ ಜೊತೆಲಿದ್ದು ಗುರುರಾಯರು ಅನುಗ್ರಹ ಮಾಡೋದಕ್ಕೆ ಅವರು ದಾರಿ ಮಾಡಿಕೊಡ್ತಾರೆ. ನಾವಿಷ್ಟೊಂದು ತಿಳ್ಕೊಬೇಕು, ಕಷ್ಟ ಕೊಡ್ತಿದ್ಯಾ ಭಗವಂತ ಕೊಡು, ಆದರೆ ಕಷ್ಟದಲ್ಲೂ ನೀನು ನನ್ನ ಜೊತೆಲಿರಬೇಕು, ನನ್ನ ಕಷ್ಟನೆಲ್ಲ ನೀನು ನೋಡಬೇಕು ಅಂತ ನಾವು ರಾಯರನ್ನ ಇಷ್ಟೆಲ್ಲ ಕೇಳ್ಕೊಂಡ್ಬಿಟ್ರೆ ರಾಯರು ನಮ್ಮ ಜೊತೆಲಿ ಸದಾಕಾಲ ಇರ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.